ಓಂ ಗಣನಾನ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ್ ಶೃಣ್ವನ್ನೋ ದಿವಿಸ್ಸೇದಸಾದನಂ. ಓಂ ಮಹಾಗಣಪತಯ ನಮಃ. ಓಂ ಪ್ರಣದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತ್ ಆನದಿವಾ ಬೃಹತ ಪರ್ವತಾದಾ ಸರಸ್ವತಿ ಯಶತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಭಗವದ್ಗೀತೆ ಎಲ್ಲವನ್ನು ಆಲ್ಮೋಸ್ಟ್ ಭಗವದ್ಗೀತೆ ಇರೋ ಎಲ್ಲ ವಿಚಾರಗಳು ಇವತ್ತಿನ ಎಲ್ಲರಿಗೂ ತಿಳುವಳಿಕೆ ಇದೆ. ಭಗವದ್ಗೀತೆಯಲ್ಲಿ ಸುಮಾರು 700 ಶ್ಲೋಕಗಳಿದೆ. ನಾನು ಮೊದಲೇ ಹೇಳ್ದಂಗೆ ಮೊದಲನೇ ಅಧ್ಯಾಯ ಅವಶ್ಯಕತೆ ಇಲ್ಲ, ಅಂದರೆ ಓದೋರಿಗೆ ಅವಶ್ಯಕತೆ ಇದೆ. ಬಟ್ ಋಗ್ವೇದ ಖಿಲ ಮಂತ್ರಗಳು ಸಾಧನೆ, ಈಗ ಮೊನ್ನೆಯನ್ನು ನನ್ನ ಪುಸ್ತಕ ರಿಲೀಸ್ ಆಗಿದೆ, ನಿತ್ಯ ಯೌವನ ಮತ್ತು ಇಚ್ಛಾಮರಣ ಅಂತಂತ. ಅದರ ಡೀಟೇಲ್ ಆಗಿ ಬರೆದಿದ್ದೀನಿ. ಈಗ ಅದರಲ್ಲಿ ನಾವು ಒಂದು ವಿಚಾರ ತಿಳ್ಕೊಳ್ಳೋಣ ಇವತ್ತು. ಎಲ್ಲಿಂದ ಆರಂಭ ಭಗವದ್ಗೀತೆ? ಯಾರಾದ್ರೂ ಹೇಳ್ತೀರಾ? ಭಗವದ್ಗೀತೆ ಎಲ್ಲಿಂದ ಆರಂಭ ಆಗ್ತದೆ ಅಂತಂದ್ರೆ ಪುರುಷೋತ್ತಮ. ನೀವು ಹೇಳಿದ ಪ್ರಕಾರ ಸಾಂಖ್ಯಯೋಗದಿಂದನಾ ಸರ್? ಸಾಂಖ್ಯಯೋಗ 2ನೇ ಅಧ್ಯಾಯ, ಪುರುಷೋತ್ತಮ ಯೋಗ. ಪುರುಷೋತ್ತಮ ಯೋಗ ಅಂತ ಯಾವುದು ಬರ್ತದೆ ಅಲ್ಲಿಂದ ಆರಂಭ. ಅದರ ಮೊದಲನೇ ಶ್ಲೋಕ ಅಂದ್ರೆ ಪುರುಷೋತ್ತಮ ಯೋಗದಲ್ಲಿರುವ ಮೊದಲನೇ ಶ್ಲೋಕ ಅಂತಲ್ಲ, ನಾವು ತಿಳ್ಕೋಬೇಕಾಗಿರುವ ಭಗವದ್ಗೀತೆಯ ಮೊಟ್ಟ ಮೊದಲನೇ ಶ್ಲೋಕ ಹೀಗಿದೆ. ಆಂ ಊರ್ಧ್ವಮೂಲಂ ಮದಶಾಖಮಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸೇ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಇದು ಮೊಟ್ಟ ಮೊದಲ ಶ್ಲೋಕ. ಮತ್ತೆ ಸಾಧನೆ, ನಮ್ಮ ವಯಸ್ಸಾಗೋದು ನಿಲ್ಲಬೇಕು, ಮೃತ್ಯು ಕಡೆ ಹೋಗೋದು ನಿಲ್ಲಬೇಕು, ನಮಗೆ ವೃದ್ಧಾಪ್ಯ ಬರಬಾರ್ದು, ನಾವು ವಯಸ್ಸಿನ ಪುನಃ 24ರಲ್ಲಿ ಅಂದರೆ ಯೌವನದಲ್ಲೇ ಸ್ಥಿತ ಮಾಡ್ಕೋಬೇಕು, ರೋಗ ರುಜಿನಗಳು ಬರಬಾರ್ದು. ಹಾಗಂತ ಸಾವನ್ನ ಮೀರ್ಲಿಕ್ಕಾಗೋದಿಲ್ಲ. ಅಂಥ ವಿಷ್ಣು ಬ್ರಹ್ಮ ಮಹೇಶ್ವರ ಇವರುಗಳಿಗೆ ಸಮಯದ ಪಾಬಂದಿ ಇದೆ. ಅಂತೇಳಿ ನಾವು ಅದನ್ನು ಮೀರ್ಲಿಕ್ಕಾಗೋದಿಲ್ಲ. ಅದರ ಹುಟ್ಟಿರೋದು ಮರ್ತ್ಯ ಲೋಕದಲ್ಲಿ. ನಾವು ಇಲ್ಲಿ ಹುಟ್ಟೇ ಇದ್ದೀವಿ ಅಂತ ನಿಶ್ಚಯವಾದ ಮೇಲೆ ಸಾವು ಅನ್ನೋದು ಕೂಡ ಖಚಿತವಾಗಿರುತ್ತೆ. ಆದರೆ ಸಾವು ಅನ್ನೋದು ನಮ್ಮ ಕೈಯಲ್ಲಿರುತ್ತದೆ. ನಾವು ಸಾವನ್ನ ನಾವು ಬಯಸಿದಾಗ, ಬಯಸಿದ ರೀತಿಯಲ್ಲಿ, ಬಯಸಿದ ಸ್ಥಳದಲ್ಲಿ, ಬಯಸಿದ ಸಮಯದಲ್ಲಿ ನಾವು ಅದನ್ನ ಸ್ವಾಗತಿಸಬಹುದಾಗಿದೆ. ಮತ್ತೆ ಅದರಲ್ಲಿ ಕಷ್ಟಗಳನ್ನ ಅನುಭವಿಸದೆ ಈಸಿಯಾಗಿ ಹೋಗಬಹುದಾಗಿದೆ. ಈ ಎಲ್ಲ ಒಂದು ಸಾಧನೆಯ ಆರಂಭ ಮೊಟ್ಟ ಮೊದಲ ಶ್ಲೋಕ ಊರ್ಧ್ವಮೂಲಮದಶಾಖಮಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸೇ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿದು. ಇದು ಈ ಒಂದು ನಾವು ಏನು ಮಾತಾಡ್ಲಿಕ್ಕೆ ಹೊರಟಿದ್ದೀವಿ ಅದರ ಮೊಟ್ಟ ಮೊದಲ ಶ್ಲೋಕ. ಊರ್ಧ್ವಮೂಲಮದಶಾಖಮಶ್ವತ್ಥಂ ಅಂದ್ರೆ ಏನು? ಬೇರು ಮೇಲ್ಗಡೆ ಕೊಂಬೆ ಕೆಳಗಡೆ ಇರುವ ಬೃಹತ್ತಾದ ಅಶ್ವತ್ಥ ಮರ. ಇಲ್ಲಿ ಋಷಿಗಳು
ನಮ್ಮ ಮಾನವ ದೇಹವನ್ನ ಅಶ್ವತ್ಥ ಮರಕ್ಕೆ ಹೋಲಿಸಿದ್ದಾರೆ. ನಾವು ಮಾಮೂಲಿ ಮರ ಹೇಗೆ ನೋಡ್ತೀವಿ, ಬೇರೆ ಕೆಳಗಡೆ ಇರುತ್ತೆ, ಕೊಂಬೆ ಎಲ್ಲ ಮೇಲ್ಗಡೆ ಇರುತ್ತೆ. ಆದ್ರೆ ಇಲ್ಲಿ ಊರ್ಧ್ವ ಮೂಲ ಮದಶಾಖಮಶ್ವತ್ಥಂ, ಕೊಂಬೆ ಕೆಳಗಡೆ ಇದೆ, ಬೇರೆ ಮೇಲ್ಗಡೆ ಇದೆ. ಇದು ಒಂಥರ ಅವೈಜ್ಞಾನಿಕವಾಗಿ ಅನಿಸುತ್ತೆ ನಮಗೆ. ಏನಬ್ಬ ಇದು, ನಾವು ನೋಡ್ರಿ ಯಾವ ಥರ, ಇಲ್ಲಿ ಹೇಳ್ತಿರೋದು ಯಾವ ಥರ ಅಂತ. ಆದರೆ ಯೋಗ ದೃಷ್ಟಿಯಿಂದ ಇದು ಸತ್ಯ. ಯೋಗ ಅಂದ್ರೆ ಏನು ಯಾರು ಹೇಳ್ತೀರಾ? ಯೋಗ ಅಂದ್ರೆ ಏನು? ಇವತ್ತು ಪ್ರಪಂಚಾದ್ಯಂತ ಇದೆ. ಸೇರಿಕೊಳ್ಳುವುದು. ಈಗ ನಾನು ಈಗ ಮುಂಚೆ ಹೇಳಿದ ಸಾಧನೆ ನಮ್ಮಲ್ಲಿ ಇಲ್ಲ. ಅದನ್ನು ಮಾಡಬೇಕು ಅಂತಂದ್ರೆ ನಾವು ಆ ವಿದ್ಯೆಯನ್ನು ತಗೋಬೇಕು, ಅದರ ಜೊತೆಗೆ ನಾವು ಕೂಡ್ಕೊಳ್ಬೇಕು, ನಮ್ಮನ್ನು ನಾವು ಜೋಡಿಸ್ಕೋಬೇಕು. ಅದಕ್ಕೆ ಅದನ್ನ ಯೋಗ ಅಂತ ಕರೀತಾರೆ. ಆ ಒಂದು ಜೋಡಿಸಿಕೊಳ್ಳುವ ದೃಷ್ಟಿಯಿಂದ ಈ ಒಂದು ವಿಚಾರ ಇಲ್ಲಿ ತಗೊಂಡಿದೆ. ಪದ್ಮಶೀರ್ಷಾಸನ ಅಂದ್ರೆ ತಲೆ ಕೆಳಗಾಗಿ ನಿಲ್ಲುವುದು, ಮತ್ತೆ ಕಾಲುಗಳನ್ನ ಪದ್ಮಾಸನದಲ್ಲಿ ಮೇಲ್ಮುಖವಾಗಿ ಇಟ್ಟುಕೊಳ್ಳುವುದು. ಇದು ಊರ್ಧ್ವಮೂಲ ಮದಶಾಖಮಶ್ವತ್ಥಂ ಅನ್ನೋದಕ್ಕೆ ನಿಗದಿಪಡಿಸಿರುವಂತಹ ಒಂದು ಆಸನ. ಈ ಆಸನ ಹೆಸರು ಪದ್ಮಶೀರ್ಷಾಸನ. ಇದು ಹಾಕಿದಾಗ ಏನಾಗುತ್ತೆ, ಇದನ್ನ ಮಾಡಿದಾಗ ನಮ್ಮ ತಲೆ ಕೆಳಗಡೆ ಇರುತ್ತೆ. ಮೂಲಾಧಾರ ಅನ್ನೋದು ಎಲ್ಲಿದೆ? ಟೈಲ್ ಬೋನ್ ಎಂಡಲ್ಲಿದೆ, ನಮ್ಮ ಕಟಿ ಪ್ರದೇಶದಲ್ಲಿದೆ, ಅಂದ್ರೆ ನಮ್ಮ ಸೊಂಟದಲ್ಲಿದೆ. ಅದು ಮೇಲ್ಮುಖವಾಗುತ್ತೆ. ಹೀಗೇಕೆ? ಪ್ರಾಹುರವ್ಯಯಂ ಅಂದ್ರೆ ನಾವು ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಕೂತಾಗ ಕಟಿ ಪ್ರದೇಶದಲ್ಲಿ ನಮ್ಮ ಮೂಲಾಧಾರ ಚಕ್ರ ಕೆಳಮುಖವಾಗಿರುತ್ತೆ. ಆದರೆ ಈ ಸಾಧನೆ ಮಾಡಬೇಕಾದ್ರೆ ಮೇಲ್ಮುಖವಾಗಿ ಮಾಡುವುದು ಇಲ್ಲಿ ಋಷಿಗಳ ಉದ್ದೇಶವಾಗಿದೆ. ತಲೆ ಕೆಳಗಾದ ಏನಾಗುತ್ತೆ ಅದೇ ಪ್ರಾಹುರ ಅಂತ, ಅಂದ್ರೆ ಅದು ಮೇಲಕ್ಕೆ ಬಂತು. ಈ ರೀತಿ ಮಾಡಿದಾಗ ಏನಾಗ್ತದೆ, ಸ್ವಲ್ಪ ಇದೊಂದು ಚೂರು ನಾವು ಟೆಕ್ನಿಕಲ್ ಆಗಿ ತಿಳ್ಕೊಳ್ಬೇಕಾಗ್ತದೆ. ಯಾವ ಮನುಷ್ಯ ಈ ಆಸನವನ್ನ ಮಾಡ್ತಾನೆ ಅವನಲ್ಲಿರುವ ಅಪಾನವಾಯು, ವಿಕೃತವಾಗಿರುವ ಅಪಾನವಾಯು ಹೊರಗಡೆ ಹೋಗ್ತದೆ. ಯಾವ ಸಮಯದಲ್ಲಿ ಸಂಪೂರ್ಣವಾಗಿ ವಿಕೃತವಾಗಿರುವಂತಹ ಅಪಾನವಾಯು ಹೊರಗಡೆ ಹೋಗ್ತದೆ, ಆಗ ದೇಹದ ಶುದ್ಧಿ ಆಗುತ್ತದೆ. ಆಗ ಮಾತ್ರ ಈ ಸಾಧನ ಮಾಡಲಿಕ್ಕೆ, ಈ ಆಸನದ ಪ್ರಯೋಜನ ತಗೊಳ್ಳೋದಕ್ಕೆ ಅವನಿಗೆ ಶಕ್ತಿ ಒದಗ್ತದೆ. ನಾನೇ ಅಬ್ಸರ್ವ್ ಮಾಡಿರೋ ಹಾಗೆ ಇಲ್ಲಿ ಮಂತ್ರ ನಾನು ಹೇಳ್ಕೊಡ್ಬೇಕಾದ್ರೆ ಎಷ್ಟೊಂದು ಜನ ಕೆಮ್ಮೋದು, ಸೀನೋದು, ತೇಗೋದು ಮಾಡ್ತಿರ್ತೀರ, ನನ್ನ ಸೇರ್ಕೊಂಡಂಗೆ. ಅದು ಅಪಾನವಾಯು ಹೊರಗಡೆ ಹೋಗ್ತಾ ಇರತ್ತೆ. ಅದು ಹೋದಂಗೆ ಮಂತ್ರ ಹಿಡಿದು ಗಟ್ಟಿ ಆಗ್ತದೆ. ಇಲ್ಲಿ ನಾವು ಉಸಿರಾಡುವ ಕ್ರಮವೇ ಆ ಆಸನಕ್ಕೆ ಶಕ್ತಿ ಬೇಕಾಗ್ತದೆ, ಒದಗಿಸಿಕೊಡ್ತದೆ. ನಾವು ಎರಡು ಕೈಗಳನ್ನ ನೆಲದ ಮೇಲೆ ಊರಿ ತಲೆಯನ್ನ ನೆಲಕ್ಕೆ ಊರಿ ತಳಕಮುಳುಕ ನಿಂತ್ಕೊಂಡಾಗ, ತಲೆಗೆಳಗಾಗಿ ನಿಂತಾಗ ಏನಾಗುತ್ತೆ, ನಾಡಿ ಬಂಧ ಉಂಟಾಗ್ತದೆ. ನೋಡಿ, ನಮ್ಮ ದೇಹದಲ್ಲಿ ಮುಖ್ಯವಾಗಿ ಸಾಧನೆಯಲ್ಲಿ ಇರುವುದೇ 3 ನಾಡಿ: ಇಡ, ಪಿಂಗಳ ಮತ್ತೆ ಸುಷುಮ್ನ. ಎಡಭಾಗದಲ್ಲಿ ಇಡ, ಬಲಭಾಗದಲ್ಲಿ ಪಿಂಗಳ, ಮಧ್ಯದಲ್ಲಿ ಸುಷುಮ್ನ. ಇಡ ಋಣಾತ್ಮಕವಾದ ಶಕ್ತಿ,
ಪಿಂಗಳ ಧನಾತ್ಮಕವಾದ ಶಕ್ತಿ, ನ್ಯೂಟ್ರಲ್ ಶಕ್ತಿ ಪಿಂಗಳದಲ್ಲಿ. ಆದರೆ ನಮಗೆಲ್ಲ ನ್ಯಾಚುರಲ್ ಪಿಂಗಳ ವರ್ಕ್ ಆಗ್ತಿರಲ್ಲ. ಇಡ ಮತ್ತು ಪಿಂಗಳಗಳು ವರ್ಕ್ ಆಗ್ತಿರುತ್ತೆ, ಸುಷುಮ್ನ ವರ್ಕ್ ಆಗ್ತಾ ಇರೋದಿಲ್ಲ. ಸುಷುಮ್ನದಲ್ಲಿ ಧನಾತ್ಮಕವೂ ಅಲ್ಲ, ಋಣಾತ್ಮಕವೂ ಅಲ್ಲ. ಅಂದರೆ ಇಡ ರೀತಿಯಾದ ಶಕ್ತಿಯು ಪ್ರವಹಿಸುವುದಿಲ್ಲ, ಪಿಂಗಳ ರೀತಿಯಾದ ಶಕ್ತಿಯು ಪ್ರವಹಿಸುವುದಿಲ್ಲ. ಅದರದ್ದೇ ಬೇರೆ ರೀತಿಯಾದ ಚಾರ್ಜಸ್ ಇರ್ತದೆ. ನ್ಯೂಟ್ರಲ್ ಅಂತ ನಾವು ಸುಮ್ಮನೆ ಸದ್ಯಕ್ಕೆ ತಗೊಳ್ಳೋಣ. ಆ ರೀತಿ ಯಾವಾಗ ಈ ಆಸನವನ್ನು ನಾವು ಮಾಡ್ತೀವಿ ಆಗ ಮಾತ್ರ ಇಡ ಮತ್ತು ಪಿಂಗಳ ನಾಡಿಗಳು ಬಂಧಿಸಲ್ಪಡ್ತವೆ, ಸುಷುಮ್ನ ತೆರೆಯಲ್ಪಡ್ತದೆ. ಈ ಸಾಧನೆಯ ಹಿಂದಿರುವ ಮೊಟ್ಟಮೊದಲ ರಹಸ್ಯವೇ ಇಡ ಪಿಂಗಳವನ್ನು ಬಂದು ಮಾಡಿಕೊಳ್ಳೋದು, ಸುಷುಮ್ನವನ್ನು ತೆರೆದುಕೊಳ್ಳೋದು. ಆದರೆ ನಾವು ಸುಮ್ಮನೆ ಕೂತ್ಕೊಂಡು ಇದನ್ನು ಸಾಧನೆ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ. ಸಾಧನೆ ಮಾಡಿರುವ ಮನುಷ್ಯ ನಂತರ ಸುಮ್ಮನೆ ಕೂತು ಅದನ್ನು ಬಂಧಿಸಾನು. ಆದರೆ ನಮಗೆ ಅದು ಆಗೋದಿಲ್ಲ, ನಮಗೆ ಅದು ಗೊತ್ತೇ ಇಲ್ಲ ಅದು ಹೇಗೆ ಏನು ಅಂತ, ಅನುಭವದಲ್ಲೇ ಇಲ್ಲ. ಹಾಗಾಗಿ ನಾವು ಈ ಆಸನವನ್ನು ಮಾಡಲೇಬೇಕು. ಯಾವುದಕ್ಕೆ? ಇಡ ಮತ್ತು ಪಿಂಗಳವನ್ನು ಬಂಧನ ಮಾಡ್ಕೋಬೇಕು. ಈ ರೀತಿ ಮಾಡಿದಾಗ ಏನಾಗ್ತದೆ ಅಂದರೆ ಸುಷುಮ್ನ ನಾಡಿಯಲ್ಲಿ ರೇತಸ್ಸು ಎನ್ನುವುದು ಮೇಲ್ಮುಖವಾಗಿ ಹರಿಯುತ್ತದೆ. ಅಂದರೆ ಅಂತಹ ಸಾಧಕನನ್ನೇ ಊರ್ಧ್ವ ರೇತಸ್ಕ, ಊರ್ಧ್ವ ರೇತಸ್ಕ. ಅದಕ್ಕೇನಾಗಬೇಕು? ಸುಷುಮ್ನ ನಾಡಿಯಲ್ಲಿ ಅಪಾನವಾಯು ತುಂಬಿಕೊಂಡಿರೋದು ಹೊರಟು ಹೋಗಬೇಕು, ಶುದ್ಧ ಆಗಬೇಕು. ಆಗ ರೇತಸ್ಸು ಅಲ್ಲಿ ಪ್ರವಾಹ ಮಾಡಬೇಕು. ಈ ಗಂಡು ಹೆಣ್ಣು ಏನೋ ಭೇದವಿಲ್ಲ. ಈ ಒಂದು ಸ್ಪಷ್ಟ ಘಟನೆ ಪದ್ಮಶೀರ್ಷಾಸನ ಮಾಡಿದಂಥವರಿಗೆ ನೆರವೇರ್ತದೆ. ನಾವು ಇನ್ನೊಂದು ನೋಡ್ಕೋಬೇಕಾಗಿರೋದು ಇಡ ಮತ್ತು ಪಿಂಗಳ ನಾಡಿ ಕುತ್ತಿಗೆಯವರಿಗೆ ಮಾತ್ರ ಇರುತ್ತೆ. ಆದರೆ ಸುಷುಮ್ನ ಮಾತ್ರ ಸಹಸ್ರಾರದ ಕಡೆಗೆ ಹೊರಟೋಗುತ್ತೆ. ಸಹಸ್ರಾರದ ತನಕನೂ, ಸಹಸ್ರಾರ ಚಕ್ರದ ತನಕ ಹೋಗೋದು ಒಂದೇ ನಾಡಿ, ಅದು ಸುಷುಮ್ನ. ಇಡ ಪಿಂಗಳ ನಮ್ಮ ಎಡಮೂಗು, ಮೂಗಿನ ಎಡಭಾಗದಲ್ಲಿ ಇಡ, ಮೂಗಿನ ಬಲಭಾಗದಲ್ಲಿ ಪಿಂಗಳ, ಅಲ್ಲಿಗೆ ಎಂಡ ಹೋಗ್ತದೆ. ಇಡ ಪಿಂಗಳದಲ್ಲಿ ರೇತಸ್ ಹರಿತಿರುತ್ತೆ, ಆದರೆ ಅದು ಅಪೂರ್ಣ. ಯಾವಾಗ ಸುಷುಮ್ನಾದಲ್ಲಿ ರೇತಸ್ಸು ಸಹಸ್ರಾರ ಆದರೆ ನಮ್ಮ ನೆತ್ತಿಯ ಕಡೆಗೆ ಹರಿತದೆ, ಆಗ ಅದು ಸ್ವಾದಿಷ್ಠಾನ ಅನಾಹತ ಎಲ್ಲ ಸೇರಿಕೊಂಡು ಅಲ್ಲಿಂದ ಮುಂದುವರ್ಕೊಂಡು ಸಹಸ್ರಾರವನ್ನು ಸೇರ್ತದೆ. ಈ ರೀತಿ ಒಂದು ನಿಶ್ಚಿತವಾದ ದಿಕ್ಕಿನೆಡೆಗೆ ನಿಶ್ಚಿತವಾದ ಹರಿವನ್ನು ಉಂಟು ಮಾಡುವೆಡೆ ನಿಶ್ಚಿತವಾದ ನಾಡಿಯಲ್ಲಿ ಈ ಹರಿಯುವಿಕೆಯನ್ನು ಮಾಡೋದಕ್ಕೋಸ್ಕರನೇ ಈ ಒಂದು ಆಸನ ಸಹಾಯ ಮಾಡ್ತದೆ ಅಂತ ನಾವಿಲ್ಲಿ ತಿಳ್ಕೋಬಹುದು. ಯಾರಿಗಾರು ಅನುಮಾನ ಇದೆಯಾ? ಪ್ರಶ್ನೆ ಇದೆಯಾ? ಇಲ್ಲಿ ರೇತಸ್ಸು ಹೇಳಿ. ರೇತಸ್ಸು ಅಂದ್ರೆ ಏನ್ ಸರ್? ರೇತಸ್ಸು ಅಂದ್ರೆ ಎನರ್ಜಿ. ಸರ್ ಅಂದ್ರೆ ಇದು ಏನು ನಾವು ಯಾವುದನ್ನ ಜೀವಶಕ್ತಿ ಅಂತ ಕರಿತೀವಿ ಅದು ದೇಹದಲ್ಲೇ ಇರುತ್ತೆ, ದೇಹದಲ್ಲೇ ಹರಿಯುತ್ತೆ, ದೇಹದಲ್ಲೇ ಉಳಿದು ಹೋಗುತ್ತೆ. ಅಂದ್ರೆ ಸರ್ ಈಗ ಸ್ವರಜ್ಞಾನ ಅಂತ ಏನೋ ಈಗ ಹೊಸದಾಗಿ ಮುಂಚೆನೂ ಇರ್ಬೋದೇನೋ, ಸ್ವರಜ್ಞಾನದಲ್ಲಿ ಈ ಇದನ್ನ ನೋಡ್ಕೊಂಡು ಎಕ್ಸಸೈಸ್ ಮತ್ತೆ ಮೆಡಿಟೇಷನ್ ಮಾಡ್ತಾರೆ ಅಂತಲ್ಲ, ಹೌದಾ ಸರ್ ಅದು? ಅಂದ್ರೆ ಇಡ ಪಿಂಗಲ ಯಾವುದು ಡಾಮಿನೇಟೆಡ್ ಇದೆ ಅದನ್ನ ನೋಡ್ಕೊಂಡು ಎಕ್ಸಸೈಸ್ ಆಗ್ಲಿ ಮತ್ತೆ
ಊಟ ಆಗ್ಲಿ ಪ್ರತಿಯೊಂದ್ ಕೆಲ್ಸನೂ ಅದ್ರ ಬೇಸ್ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇಸ್ ದಟ್ ಟ್ರೂ ಸರ್? ಹೌದು ಹೌದು ಹೌದು. ಏಕೆಂದ್ರೆ ಶಕ್ತಿ ಅನ್ನೋದು ನಾನು ಮೊದಲೇ ಹೇಳ್ದಂಗೆ ಗಿಡದಲ್ಲಿ ಅಥವಾ ಪಿಂಗಳದಲ್ಲಿ ಹರಿತಾ ಇರುತ್ತೆ ಸ್ವಾಭಾವಿಕವಾಗಿ ಎಲ್ಲರಲ್ಲೂ. ಎಡಭಾಗದಲ್ಲಿ ಹರಿದಾಗ ಅದು ಋಣಾತ್ಮಕ, ಅಂದರೆ ಉದಾಹರಣೆಗೆ ಮನಸ್ಸು ಋಣಾತ್ಮಕವಾಗಿ ಚಿಂತನೆ ಮಾಡುತ್ತೆ. ಬಲಭಾಗದಲ್ಲಿ ಹರಿದಾಗ ಧನಾತ್ಮಕ, ಅಂದರೆ ಪಿಂಗಳದಲ್ಲಿ ಹರಿದಾಗ ಆಗ ಮನಸ್ಸು ಧನಾತ್ಮಕವಾಗಿ ಚಿಂತನೆ ಮಾಡುತ್ತೆ. ನೀವು ನೋಡಿರ್ಬೋದು, ನಾವೆಲ್ಲ ಈ ಸಾಧನೆ ಮಾಡಿಲ್ಲದಿರುವ ನಾವುಗಳಿಗೆ ಮನಸ್ಸು ಕೆಟ್ಟದ್ರ ಕಡೆ ಒಳ್ಳೆಯದ್ರ ಕಡೆ ತೂಗಾಡ್ತಾನೆ ಇರುತ್ತೆ. ಒಂದ್ಸಲ ಹತ್ತು ಸರಿ ಅನ್ಸುತ್ತೆ, ಒಂದ್ಸಲ ಇದು ಸರಿ ಅನ್ಸುತ್ತೆ, ಒಂದ್ಸಲ ಇವತ್ತು ಸರಿ ಅನ್ಸಿದ್ದು ನಾಳೆ ತಪ್ಪು ಅನ್ಸುತ್ತೆ, ನಾಳೆ ತಪ್ಪು ಅನ್ಸಿದ್ದು ನಾಡಿದ್ದು ಸರಿ ಅನ್ಸುತ್ತೆ. ಈಗ ಹೀಗೆ ಮಾಡಿದ್ರೆ ಸರಿ ಅನ್ಸುತ್ತೆ, ಅದು ಮಾಡಿದ್ಮೇಲೆ ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತು, ತಪ್ಪಾಯ್ತು ಅನ್ಸುತ್ತೆ. ಈ ಹೊಯ್ದಾಟಗಳು ಯಾಕೆ ಅಂದ್ರೆ ಶಕ್ತಿ ಇಡಾದಲ್ಲಿ ಹರಿದಾಗ ಮನಸ್ಸು ಒಂದು ರೀತಿ ಕೆಲಸ ಮಾಡ್ತದೆ, ದೇಹ ಒಂದು ರೀತಿ ಕೆಲಸ ಮಾಡ್ತದೆ. ಪಿಂಗಳದಲ್ಲಿ ಹರಿದಾಗ ಒಂದು ರೀತಿ ಕೆಲಸ ಮಾಡ್ತದೆ. ಸಾಮಾನ್ಯವಾಗಿ ಎಡಭಾಗಕ್ಕೆ ಚಂದ್ರ, ಬಲಭಾಗಕ್ಕೆ ಸೂರ್ಯ ಅಂತ ನಾವು ಕರೀತೇವೆ. ಈ ಒಂದು ತಾಕಲಾಟ ನಡೀತದೆ. ಆದರೆ ಯಾರಿಗೆ ಶಕ್ತಿ ಸುಷುಮ್ನಾದಲ್ಲಿ ಪ್ರವಾಹವಾಗ್ತದೆ ಅವರಿಗೆ ಈ ದ್ವಂದ್ವ ಗೊಂದಲ ಇರೋದೇ ಇಲ್ಲ. ಇದನ್ನು ಸಾಮಾನ್ಯ ವಿಜ್ಞಾನದಲ್ಲೂ ಏನು ಹೇಳ್ತಾರೆ ಅಂದ್ರೆ, ದೇಹ 1.5 ಗಂಟೆ ನಮ್ಮ ಮೂಗಿನ ಎಡಭಾಗದ ಹೊಳ್ಳೆ 1.5 ಗಂಟೆ ಆಕ್ಟಿವ್ ಆಗಿದ್ರೆ ನಂತರ 1.5 ಗಂಟೆ ಬಲಭಾಗದ ಹೊಳ್ಳೆ ಆಕ್ಟಿವ್ ಆಗಿರ್ತದೆ. ಆ ಥರ 1.5 ಗಂಟೆ ಸಮಯದಲ್ಲಿ ಎಡದಿಂದ ಬಲ, ಬಲದಿಂದ ಎಡ, ಈ ರೀತಿ ಚೇಂಜ್ ಆಗ್ತದೆ. ಈಗ ಬೇಕಾದ್ರೆ ಇಲ್ಲೇ ನೀವು ನೋಡ್ಕೊಳ್ಳಿ, ಈಗಲೇ ಬಲದ ಹೊಳ್ಳೆ ಎಲ್ಲ ಮುಚ್ಚಿಕೊಂಡು ಎಡದಲ್ಲಿ ಉಸಿರಾಡಿ, ಆಮೇಲೆ ಎಡ ಮುಚ್ಚಿ ಬಲದಲ್ಲಿ ಉಸಿರಾಡಿ. ಯಾವುದೋ ಒಂದು ಭಾಗದಲ್ಲಿ ಉಸಿರಾಟ ಸುಲಭ ಇರ್ತದೆ, ಯಾವುದೋ ಒಂದು ಭಾಗದಲ್ಲಿ ಉಸಿರಾಟ ಸ್ವಲ್ಪ ಕಷ್ಟ ಇರ್ತದೆ. ನಮ್ಮ ಎರಡು ಹಳ್ಳಿಯು ಪ್ಯಾರಲಲ್ ಆಗಿ ಎರಡು ಮೂಗು ಕೂಡ ಸಮಾನಾಂತರ ಕೆಲಸ ಮಾಡೋದಿಲ್ಲ. ಯಾವುದರಲ್ಲಿ ಉಸಿರು ಸುಲಭ ಸಾಧ್ಯವಾಗಿ ಸಲೀಸಾಗಿ ಹೋಗ್ತಾ ಇದೆ ಆ ಭಾಗದಲ್ಲಿ ಶಕ್ತಿಯ ಹರಿವಿದೆ ಆ ಸಮಯದಲ್ಲಿ ಅಂತ ಅರ್ಥ. ಮೂಗಿನ ಎಡಭಾಗದಲ್ಲಿ ಉಸಿರಾಟ ಸಲೀಸಾಗಿದ್ರೆ ಅದು ಚಂದ್ರ ಅಂದ್ರೆ ಇಡ, ಅಲ್ಲಿ ನಮ್ಮ ಶಕ್ತಿ ಹರಿತಾ ಇದೆ ಅಂತ ಅರ್ಥ. ಬಲಭಾಗದಲ್ಲಿ ಆದರೆ ಸೂರ್ಯ ಅಂದ್ರೆ ಪಿಂಗಳ, ಅಲ್ಲಿ ಹರಿತಾ ಇದೆ ಅಂತ ಅರ್ಥ. ಇದು ವೈಜ್ಞಾನಿಕವಾಗಿಯೂ ಸತ್ಯ. ಹಾಗಾಗಿ ಇಲ್ಲಿ ಈ ಎಡ ಬಲ, ಬಲ ಎಡ, ಈ ರೀತಿ ಶಿಫ್ಟ್ ಆಗ್ತಾ ಇರೋ ಎನರ್ಜಿಗಳಿಂದ ಇದರಿಂದನೇ ನಮಗೆ ದ್ವಂದ್ವ ಉಂಟಾಗುವುದು. ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಏತಕ್ಕೆ ದ್ವಂದ್ವ ಉಂಟಾಗ್ತದೆ ಅಂದ್ರೆ, ಇವತ್ತು ನಾವೇನೋ ಸಾಧನೆ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ತೀವಿ, ಮಾಡಬೇಕಾದ್ರೆ ಸಾಧನೆ ಮಾಡಬೇಕು ಡಿಸೈಡ್ ಮಾಡಬೇಕಾದ್ರೆ ಸಾಧನೆ ಯಾವುದೇ ಇರ್ಬೋದು, ಎಕ್ಸಾಮ್ ಇರ್ಬೋದು, ಒಂದು ಸಂಧ್ಯಾ ವಂದನೆ ಮಾಡ್ತೀನಿ ನಿಂತಿರ್ಬೋದು, ಸಂಗೀತ ಕಲಿತೀನಿ ನಿಂತಿರ್ಬೋದು, ಇಲ್ಲ ಇವತ್ತಿಂದ ವಾಕಿಂಗ್ ಮಾಡ್ತೀನಿ ನಿಂತಿರ್ಬೋದು, ಇಲ್ಲ ಇವತ್ತಿಂದ ನಾ ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಡ್ತೀನಿ, ಅಥವಾ ಇವತ್ತಿಂದ ಯಾರ ಜೊತೆ ಜಗಳ ಆಡೋದಿಲ್ಲ, ಯಾವ ನಿರ್ಧಾರವೇ ಆಗಿರ್ಬೋದು, ಆ ನಿರ್ಧಾರವನ್ನು ನಾವು ಪಾಲಿಸೋದಿಲ್ಲ. ನಾವೇ ಮಾಡಿದ ನಿರ್ಧಾರವನ್ನು ನಾವೇ ಪಾಲಿಸೋದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ, ಅದು ಸ್ವಲ್ಪ ಸಮಯ ಆದಮೇಲೆ, ಸ್ವಲ್ಪ ದಿನ ಆದಮೇಲೆ ಯಾವುದೋ ಒಂದ್ಸಲ ಯಾರು ಮಾಡ್ತಾರೆ, ಆಮೇಲೆ ಕ್ರಮೇಣ ಅದು ಮೀನಿಂಗ್ಲೆಸ್ ಅನ್ಸುತ್ತೆ. ಮತ್ತೆ ಯಾವಾಗ ಅನ್ಸುತ್ತೆ ಇಲ್ಲ ನಾ ಮಾಡಬೇಕಾಗಿತ್ತು. ಅಂದ್ರೆ ಸದಾ ಬೇಕು ಬೇಡ, ಸರಿ ತಪ್ಪು, ಮಾಡೋಣ ಯಾಕೆ ಮಾಡಬೇಕು, ಈ ರೀತಿಯಾದ ಒಂದು ಹೊಡೆದಾಟಗಳಲ್ಲೇ ನಮ್ಮ ಇಡೀ ಜೀವನ ಮುಗಿದೋಗ್ತದೆ.
ಹೀಗೆ ನಾವು ಜೀವನ ಮುಗಿಸ್ಕೊಂಡ್ಬಿಡ್ತೇವೆ. ಈ ಹೊಡೆದಾಟದಲ್ಲಿ ಏನಾಗ್ತದೆ, ಈ ದ್ವಂದ್ವದಲ್ಲಿ ಸಿಕ್ಕಿಕೊಂಡ ನಾವು ಏನನ್ನೂ ಸಾಧಿಸುವುದಿಲ್ಲ. ಮ್ಯಾಕ್ಸಿಮಮ್ ಏನು ಮಾಡ್ತೀವಿ, ಯಾರಾದರೂ ಸಾಧನೆ ಮಾಡಿದರೆ ಅವ್ರ ಹಿಂದೆ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ, ಅವರ ಫಾಲೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ, ಅವರ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ, ಅವ್ರಿಗೋಸ್ಕರ ಘೋಷಣೆಗಳನ್ನು ಕೂಗ್ತೇವೆ, ಫೋಟೋಗಳನ್ನು ಹಾಕ್ತೇವೆ. ಆದರೆ ನಾವು ಮಾಡ್ತೇವಾ ಅಂತ ಕೇಳಿದ್ರೆ ಮತ್ತಾಗೋದಿಲ್ಲ. ಯಾಕೆ ಅಂದರೆ ಶಕ್ತಿ ಒಂದಷ್ಟು ಸಮಯ ಎಡ, ಒಂದಷ್ಟು ಸಮಯ ಬಲ. ಅಂದರೆ ರೇತಸ್ಸು, ಇದಕ್ಕೆ ಯಾವುದೇ ವಯಸ್ಸಾಗಲಿ ಲಿಂಗ ಭೇದವಾಗಲಿ ಇಲ್ಲ. ಎಲ್ಲರೂ ಹಾ ಹೇಳಿ ಸರ್. ಇದು ರೇತಸ್ಸು, ಪ್ರಾಣವಾಯು ಮತ್ತೆ ವೀರ್ಯ, ಇವು ಮೂರು ಸಮಾನ ಅಂತಾರ ಸರ್? ಇಲ್ಲ ಇಲ್ಲ, ಮೂರು ಸಮಾನ ಆಗಿದ್ರೆ ಮೂರು ಪದ ಯಾಕೆ ನೀವೇ ಹೇಳೋರಿ? ನಿಮ್ಗೆ ಎಷ್ಟು ಹೆಸರು? ಒಂದೇ ಹೆಸರು ತಾನೆ, ಆನಂದ್ ಅಂತ. ಆನಂದ್ ಅಂದ್ರು ನೀವೇ. ಡಿಫ್ರೆನ್ಸ್ ಏನು ಸರ್ ಹೇಳೋಣ. ಈಗ ನಾವು ಅದೆಲ್ಲ ಒಂದೊಂದಕ್ಕೂ ಹಲವಾರು ಅರ್ಥಗಳಿದೆ. ಆಮೇಲೆ ಒಂದು ಬೇರೆ ಬೇರೆ ತನ್ನದೇ ಆದ ಜವಾಬ್ದಾರಿ ಕೆಲಸಗಳನ್ನ ಹೊಂದಿದೆ. ನಾವು ಇವತ್ತು ಮಾತಾಡ್ತಾ ಇರೋದು ರೇತಸ್ಸು. ರೇತಸ್ಸು ಅಂತಂದ್ರೆ ಎಷ್ಟೋ ಜನ ತಪ್ಪು ಭಾವನೆ ಮಾಡಿಕೊಂಡು ವೀರ್ಯ ಅಂತ ಅನ್ಕೊಂಡ್ಬಿಡ್ತಾರೆ. ಯಾವಾಗ ಅದು ವೀರ್ಯ ಅಂತ ಅನ್ಕೋತಾರೆ ಅವಾಗ ಈ ಸಾಧನೆ ಹೆಂಗಸರಿಗಲ್ಲ ಅನ್ಕೋತಾರೆ. ಆಮೇಲೆ ರೇತಸ್ಸು ಅನ್ನೋದು ವಿವೇಕಾನಂದರಿಗೆ ಬಾಯಲ್ಲೇ ಬಂದ್ಬಿಟ್ಟಿತ್ತಂತೆ ಅನ್ನೋ ಕಥೆಗಳನ್ನು ಹೇಳ್ತಾರೆ. ಆಮೇಲೆ ಶಂಕರಾಚಾರ್ಯರು, ವಿವೇಕಾನಂದರು ಅವರೆಲ್ಲ ಬಹಳ ಬೇಗ ಸತ್ತೋದ್ರು. ಯಾಕೆ ಅಂದರೆ ಅವರಿಗೆ ರೇತಸ್ಸು ಅನ್ನೋದು ಊರ್ಧ್ವಮುಖವಾಗಿ ಬಾಯಲ್ಲಿ ಎಲ್ಲೋ ಇನ್ನೂ ಎಲ್ಲೆಲ್ಲೋ ಬಂದು ಅವರ ಆಯಸ್ಸು ಹೊರಟೋಯ್ತು ಅಂತ ಹೇಳ್ತಾರೆ. ಈ ಕಥೆಗಳೆಲ್ಲ ನಾವು ಕೇಳಿರ್ತೇವೆ. ಇದು ಯಾವುದೂ ಅಲ್ಲ. ರೇತಸ್ಸು ಪ್ಯೂರ್ಲಿ ಲೈಫ್ ಫೋರ್ಸ್, ಕುಂಡಲಿನಿ ಶಕ್ತಿ ಅನ್ನೋದು ಅದು ಬೇರೆನೆ. ಕುಂಡಲಿನಿ ಶಕ್ತಿಯ ಹರಿವೇ ರೇತಸ್ಸು. ಇದು ಬರುತ್ತೆ. ಇದು ಮುಂದಕ್ಕೆ ಇದು ನಾವು ಇವಾಗ ಆರಂಭ ಮಾಡಿದ್ದೇವೆ. ಇದು ಮೊನ್ನೆ ಪುಸ್ತಕ ಬರ್ದಿದ್ದೀನಿ, ಅದನ್ನ ನೀವು ಓದಿದ್ರೆ ಇನ್ನೂ ಡೀಟೇಲ್ ಆಗಿ ಎಲ್ಲ ಗೊತ್ತಾಗ್ತದೆ. ಇದು ತುಂಬಾ ಕನ್ಫ್ಯೂಷನ್. ಯಾಕಂದ್ರೆ ಉಪನ್ಯಾಸಗಳಲ್ಲಿ ಯಾವ ರೀತಿ ಯಾವ್ದನ್ನ ಕಂಪೇರ್ ಮಾಡಿ ಹೇಳ್ಬಿಡ್ತಾರೆ. ಹಾಗಾಗಿ ಅದು ಅನುಮಾನ. ರೇತಸ್ ಅಂದ್ರೆ ಜೀವಶಕ್ತಿ. ಈಗ ನಾನು ಇದುವರೆಗೆ ಹೇಳಿದ ನಮ್ಮ ಮನಸ್ಸಿನಲ್ಲಿ ದ್ವಂದ್ವ ಉಂಟಾಗ್ತದೆ. ದ್ವಂದ್ವ ಈಗ ಸಪೋಸ್ 5 ಗಂಟೆಗೆ ತರಗತಿ ತಗೋತೀನಿ ಅಂತ ಹೇಳಿರ್ತೀನಿ, ನೀವು ನಿರ್ಧಾರ ಮಾಡಿರ್ತೀರ. ಸಡನ್ 4:45 ಇವತ್ತು ಹೋಗ್ಬೇಕೆ ಕ್ಲಾಸ್ಗೆ, ಬೇಡವೇ? ಇದ್ದಕ್ಕಿದ್ದಾಗ ಒಂಥರ ಮನಸ್ಸು ಹೇಳಾಡ್ಬಿಡುತ್ತೆ. ಆಮೇಲೆ ಕ್ಲಾಸಿಗೆ ಬರ್ತೀವಿ, ಇನ್ನೂ ಅರ್ಧ ಗಂಟೆ ಆಯ್ತೆ, ಇನ್ನೂ 3/4 ಗಂಟೆ ಆಯ್ತೆ, 1 ಅವರ್ ಆಗಲಿಲ್ವೇ? ಅದೇ ಥರ ನಾವು ಎಷ್ಟು ವಿಚಾರಗಳನ್ನ ನಾವು ಆ ರೀತಿ ಮಾಡ್ಕೋತೀವಿ ಹೇಳಿ. ಬರೀ ನೆಗೆಟಿವ್ ಅಂತಾನೆ ಅಲ್ಲ, ನೆಗೆಟಿವ್ ಆಗಿ ಯೋಚನೆ ಮಾಡಿದ್ದು ಕೂಡ ಪಾಸಿಟಿವ್. ಯಾರೋ ಒಬ್ಬರ ಜಗಳ ಆಡ್ತೀವಿ, ಸ್ವಲ್ಪ ಹೊತ್ತಾದ್ಮೇಲೆ ಬೇಜಾರಾಗ್ತದೆ, ನನಗೆ ಮಾಡಬಾರ್ದಾಗಿತ್ತು ಅಂತ. ಅಂದ್ರೆ ಶಕ್ತಿಯ ಎಡ ಮತ್ತೆ ಬಲದಲ್ಲಿ ಹರಿದಾಗ ನಮ್ಮಲ್ಲಿ ದ್ವಂದ್ವ ಉಂಟಾಗ್ತದೆ. ಈ ದ್ವಂದ್ವದಿಂದ ನಾವು ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಶಕ್ತಿ, ಜೀವಶಕ್ತಿ ಅನ್ನೋದು ಋಣಾತ್ಮಕವಾಗಿಯೂ ಅಲ್ಲದೆ ಧನಾತ್ಮಕವಾಗಿಯೂ ಅಲ್ಲದೆ ಕೇವಲ ಶಕ್ತಿ ತನ್ನ ಸ್ವಂತ ರೂಪದಿಂದ ಸುಷುಮ್ನಾದಲ್ಲಿ ಯಾರಿಗೆ ಹರಿಲಿಕ್ಕೆ ಆರಂಭವಾಗ್ತದೆ ಅವನಿಗೆ ಅಥವಾ ಅವಳಿಗೆ ಇಟ್ಟ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಆಸನವನ್ನ ನಾವು ಮಾಡಬೇಕಾಗ್ತದೆ. ಇಲ್ಲಿ ನಾವು ಇನ್ನೊಂದು ತಿಳ್ಕೋಬೇಕು. ಉಪನಿಷತ್ತಿನಲ್ಲಿ ಅಂತಿಮ ಯಾವುದು? ಯಾರಾದ್ರೂ ಹೇಳ್ತೀರಾ? ಉಪನಿಷತ್ತು ನೀವೆಲ್ಲ ಓದಿರೋರು, ತಿಳುವಳಿಕೆ ಇರೋರು, ಉಪನಿಷತ್ತುಗಳ ಪ್ರಕಾರ ಅಂತಿಮ ಗುರಿ ಯಾವುದು? ಮೋಕ್ಷನ ಸರ್? ಅಲ್ಲ ಸರ್, ಆನಂದನ ಅಲ್ಲ, ಬ್ರಹ್ಮ. ಬ್ರಹ್ಮಜ್ಞಾನವೇ ಅಂತಿಮ.
ಅಂತ ಉಪನಿಷತ್ತು ಗಡು ಹೇಳುತ್ತೆ. ಸರ್, ಇದು ಬ್ರಹ್ಮಜ್ಞಾನ ದೊಡ್ಡದೋ ಮೋಕ್ಷ ದೊಡ್ಡದೋ ಸರ್? ಬ್ರಹ್ಮಜ್ಞಾನ ದೊರೆತಾಗ ದೊರೆಯುವುದು ಮೋಕ್ಷ. ಅಂದ್ರೆ ಅತ್ಯಂತ ಕೊನೆಯ ಗುರಿ ಯಾವುದು ಉಪನಿಷತ್ ಪ್ರಕಾರ ಅಂತಂದ್ರೆ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಚಲನೆ ಮತ್ತು ಚಿಂತನೆ. ಕರೆಕ್ಟ್. ಬೃಹತ್ ಚಲನೆ ಮತ್ತು ಚಿಂತನೆಯೇ ಬ್ರಹ್ಮ. ಬೃಹತ್ ಚಲನೆ ಮತ್ತು ಚಿಂತನೆಗಳೇ ಬ್ರಹ್ಮ. ಅದರಲ್ಲಿ ಎರಡಿದೆ. ಸೃಷ್ಟಿಗೋಸ್ಕರ ನಿಯಾಮಕವಾಗಿರುವ ಬ್ರಹ್ಮ ಮತ್ತೆ ಪರಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯವೇ ಬ್ರಹ್ಮ, ಜ್ಞಾನವೇ ಬ್ರಹ್ಮ, ಅನಂತವೇ ಬ್ರಹ್ಮ. ಸತ್ಯ ಅಂದ್ರೆ ಏನದು? ಅದು ಕೂಡ ಎ ಫಾರ್ಮ್ ಆಫ್ ಥಾಟ್ಸ್ ಅಂಡ್ ಮೂಮೆಂಟ್ಸ್. ನಾವು ತಿಳ್ಕೋಬೇಕಾಗಿರೋದು ಏನ? ಆ ಚಿಂತನೆಗಳನ್ನ, ಆ ಚಲನೆಗಳನ್ನ. ಅದು ಎಷ್ಟಿದೆ? ಅನಂತವಾಗಿದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಉಪನಿಷತ್ತುಗಳ ಪ್ರಕಾರ ಬ್ರಹ್ಮವನ್ನು ತಿಳಿದುಕೊಳ್ಳುವುದು, ಸತ್ಯವನ್ನು ತಿಳಿದುಕೊಳ್ಳುವುದು, ಅನಂತವನ್ನು ತಿಳಿದುಕೊಳ್ಳುವುದು ಅಂತಿಮ ಗುರಿಯಾಗಿದೆ ಉಪನಿಷತ್ತುಗಳು ಹೇಳೋ ಪ್ರಕಾರ. ಆದರೆ ಕೃಷ್ಣ ಹೇಳ್ತಾನೆ, ಅರ್ಥ ಮಾಡ್ಕೊಳ್ಳಿ, ಕೃಷ್ಣ ಹೇಳ್ತೀಯಾನೆ ಬ್ರಹ್ಮವೇ ಅಂತಿಮವಲ್ಲ, ಅದಕ್ಕಿಂತ ಮುಂದೆ ಇದೆ. ಬ್ರಹ್ಮವೇ ಅಂತಿಮವಲ್ಲಪ್ಪ, ಅದಕ್ಕಿಂತ ಮುಂದೆ ಇದೆ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತೀಯಾನೆ. ಹಾಗಾಗಿ ಯಾವುದು ಆ ಅಂತಿಮ ಅಂದ್ರೆ ಅದನ್ನ ಕೃಷ್ಣ ಹೇಳ್ಕೊಂಡು ಹೋಗ್ತಾನೆ ಮುಂದಕ್ಕೆ ನೋಡೋಣ. ಮುಂದೆ ಏನೋ ಇದೆ, ಬ್ರಹ್ಮವೇ ಅಂತಿಮವಲ್ಲ ಅಂತ ಒಂದು ಸೀಕ್ರೆಟ್ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ. ಈ ಸೀಕ್ರೆಟ್ ನಮಗೆ ಗೊತ್ತಾಗಬಾರದು ಅಂದ್ಬಿಟ್ಟು, ಮತ್ತೆ ಎಲ್ಲರ ಕೈಗೂ ಸಿಗಬಾರದು ಅಂತ ಉದ್ದೇಶದಿಂದ, ಯಾಕೆಂದ್ರೆ ಇವೆಲ್ಲ ವಿದ್ಯೆಗಳು ಸಿಕ್ಕಿ ಸಾಧಿಸೋದು ಲೋಕ ಕಂಟಕನಾದರೆ ಕಷ್ಟ. ಸಾಧನೆ ಮಾಡುತ್ತಾ ಈ ವಿಚಾರ ಗೊತ್ತಾಗಬೇಕೇ ವಿನಃ ಮುಂಚೆನೆ ಗೊತ್ತಾಗಬಾರದು ಅನ್ನೋದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಈ ಶ್ಲೋಕವನ್ನ ಮೊಟ್ಟ ಮೊದಲು ಬರಬೇಕಾಗಿದ್ದ ಶ್ಲೋಕ ಇದು. ಊರ್ಧ್ವಮೂಲಮದಶಾಖಮಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸೇ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿದು. ಇದನ್ನ ಪುರುಷೋತ್ತಮ ಯೋಗದಲ್ಲಿಟ್ಟು, ಪುರುಷೋತ್ತಮ ಯೋಗ ಬರೋ ಹೊತ್ತಿಗೆ ಕೃಷ್ಣ ಹಲವಾರು ವಿಚಾರಗಳನ್ನು ಹೇಳ್ಕೊಂಡು ಹೋಗ್ಬಿಟ್ಟಿರ್ತಾನೆ. ನಮಗೆ ಇಲ್ಲಿ ಬಂದಾಗ ಅಥವಾ ಬರುವಷ್ಟೊತ್ತಿಗೆ ನಮ್ಮ ಆಲೋಚನೆಯ ದಿಕ್ಕು, ಅರ್ಥ ಮಾಡಿಕೊಳ್ಳುವ ಬಗೆ ಎಲ್ಲವೂ ಒಂದು ಆ ಋಷಿಗಳು ಆಲೋಚನೆ ಮಾಡಿದ ಟ್ರ್ಯಾಕಲ್ಲೇ ಬಂದ್ಬಿಟ್ಟಿರುತ್ತೀಯ ವಿನಃ ನಾನಿವತ್ತು ಏನು ಪಾಠ ಮಾಡ್ತಾ ಇದ್ದೀನಿ, ನಾನು ಏನು ಪುಸ್ತಕ ಬರೆದಿದ್ದೀನಿ ಅದು ಸಿಗೋದೇ ಇಲ್ಲ. ಯಾರೇ ಆಗಲಿ ಭಗವದ್ಗೀತೆ ಮೊದಲಿಂದ ಓದ್ಕೊಂಡ್ಬಂದು ಈ ಹಂತಕ್ಕೆ ಬರೋ ಹೊತ್ತಿಗೆ ಈ ರೀತಿ ವಿಚಾರಗಳಿದೆ ಇದರಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ.
ಹಾಗಾಗಿ ಇದನ್ನು ಗಮನ ಇಟ್ಟು ನಾವು ಸರಿಯಾಗಿ ಕೇಳ್ಕೋಬೇಕು. ಯಾದಕ್ಕಪ್ಪ ಉಪನಿಷತ್ತು, ವೇದ, ಯೋಗ ಇವೆಲ್ಲ ಸ್ವಲ್ಪ ಬೇರೆ ಬೇರೆಯಾಗಿ ಕಾಣ್ತದೆ ಅಂತಂದ್ರೆ, ವೇದ ಒಂದು ಮಾಪನ ಇಟ್ಕೊಂಡಿದೆ. ವೇದ ಒಂದು ಮಾಪನ ಇಟ್ಕೊಂಡಿದೆ. ಈಗ ನಿಮಗೆ ಅನ್ನಿಸ್ಬೋದು, ಏನಪ್ಪ ಉಪನಿಷತ್ತು ಬ್ರಹ್ಮ ಕೊನೆ ಅಂತ ಹೇಳುತ್ತೆ, ಆದರೆ ಯೋಗ ಇಲ್ಲ ಈಗಿನ ಮುಂದಿದೆ ಅಂತ ಹೇಳುತ್ತೆ ಅಂತ ಹೇಳ್ತೀಯಾರಲ್ಲಪ್ಪ. ವೇದದ ಸಾರವೇ ಅಂದ್ರೆ ವೇದವನ್ನ ಸರಿಯಾಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡೋದೇ, ಅದರಲ್ಲಿರೋ ಒಂದೊಂದು ಸತ್ಯವನ್ನ ಹೆಕ್ಕಿ ನಮ್ಗೆ ಅರ್ಥವಾಗುವಂತೆ ಹೇಳೋದು ಉಪನಿಷತ್ತುಗಳಾದ್ರೆ, ಉಪನಿಷತ್ತುಗಳ ಸಾರ ಭಗವದ್ಗೀತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಇದೇ ಭಗವದ್ಗೀತೆಯಲ್ಲಿ ಉಪನಿಷತ್ತು ಏನು ಕನ್ಕ್ಲೂಡ್ ಮಾಡ್ತಾ ಇದೆ, ಆದ್ರೆ ಆ ಕನ್ಕ್ಲೂಷನ್ ಇಂತ ಮುಂದೆ ಇದೆ. ಈ ಪ್ರಶ್ನೆ ನಿಮ್ಗೆ ಯಾರಿಗಾದ್ರೂ ಬಂದಿದ್ಯಾ, ಬರ್ಲಿಲ್ವಾ? ಬಂದಿರುತ್ತೆ. ಯಾಕೆ ಹೀಗಾಯ್ತು? ಕೃಷ್ಣ ಯಾಕೆ ಹೀಗೆ ಹೇಳಿದ ಅಂದ್ರೆ, ಅವನು ದೇಹವನ್ನ ಮಾಪನವಾಗಿಟ್ಟುಕೊಂಡ. ಏನ್ ಹೇಳಿ? ದೇಹ, ನಮ್ಮ ದೇಹವನ್ನ ಮಾಪನವಾಗಿಟ್ಟುಕೊಂಡು ಯೋಗ ವಿಚಾರ ಮಾಡುತ್ತಾ ಹೋದರೆ ವೇದ ಅಕ್ಷರವನ್ನ ಮಾಪನವಾಗಿಟ್ಟುಕೊಳ್ಳುತ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯೋಗ ನಮ್ಮ ದೇಹವನ್ನ ಮಾಪನವನ್ನಾಗಿ ಇಟ್ಟುಕೊಳ್ಳುತ್ತೆ, ವೇದ ಅಕ್ಷರದಲ್ಲಿ ಮಾಪನವಾಗಿ ಇಟ್ಕೊಳ್ತದೆ. ಯಾಕೆ ಹೀಗೆ? ಅಕ್ಷರ ಅಂದ್ರೇನು? ಕ್ಷಯವಿಲ್ಲದ್ದು, ಎಂದಿಗೂ ಕ್ಷಯಿಸದ್ದು. ಬ್ರಹ್ಮ ಯಾವತ್ತೂ ಕ್ಷಯವಾಗೋದಿಲ್ಲ. ಪೂರ್ಣಮಿದಂ ಪೂರ್ಣಮದಂ ನಮಗೆ ನೆನಪಿದೆ, ಅದು ಯಾವತ್ತೂ ಕ್ಷಯವಾಗದ್ದು. ಆದರೆ ಆ ಅವಸ್ಥೆ, ಆ ವಿಚಾರ ನಮ್ಮಂತರ ಸಾಮಾನ್ಯ ಮನುಷ್ಯನ ಮಾಪನಕ್ಕೆ ಇಟ್ಕೋದಿಲ್ಲ. ನಾವು ಆಲೋಚನೆ ಮಾಡಿ ಮಾಡಿ ಅದನ್ನ ಕಲ್ಪನೆ, ಪರಿಕಲ್ಪನೆ ಮಾಡ್ಕೋಬೇಕೇ ವಿನಃ ಸ್ಪಷ್ಟವಾದ ಅನುಭವಕ್ಕೆ ಸಿಕ್ಕೋದಿಲ್ಲ. ಯಾಕೆಂದ್ರೆ ನಾವು ನೋಡೋದು ಎಲ್ಲ ಕ್ಷರವೇ. ಇವತ್ತಿದ್ದದ್ದು ನಾಳೆ ಇಲ್ಲ, ಮೊನ್ನೆ ಇದ್ದದ್ದು ಇವತ್ತಿಲ್ಲ. ಈಗ ನಮ್ಮ ತಂದೆ ಇದ್ದದ್ದು ಸುಳ್ಳಲ್ಲ, ಆದ್ರೆ ಈಗ ನನ್ನ ತಂದೆ ಇಲ್ಲ. ನನ್ನ ತಾಯಿ ಇದ್ದದ್ದು ಸುಳ್ಳಲ್ಲ, ಆದ್ರೆ ಇವತ್ತು ನನ್ನ ತಾಯಿ ಇಲ್ಲ. ಎಲ್ಲವೂ ಕ್ಷಣ ಮಾತ್ರದಲ್ಲಿ ಹೊರಟೋಗ್ತಾ ಇದೆ, ಎಲ್ಲವೂ ಕ್ಷರವಾಗ್ತಾ ಇದೆ. ನಾನೇ ಇವತ್ತಿರುವ ನಾಳೆ ಇರುವುದಿಲ್ಲ. ಅವಾಗ ಏನಾಯ್ತು? ನಮ್ಮ ಅನುಭವಕ್ಕೆ ಸರಿಯಾಗಿ ಬರೋದಿಲ್ಲ. ಅರ್ಜುನ, ಅಕ್ಷರ ಅಕ್ಷರ ಅಂತ ಋಷಿಗಳು ಸಾಧನೆ ಮಾಡಲ್ಲ ಹೇಳಿದ್ದಾರೆ, ಸತ್ಯ. ಆದ್ರೆ ನಿನ್ನ ಗೋಚರಕ್ಕೆ ಬರುವುದು ಯಾವುದು? ಸ್ಪಷ್ಟವಾಗಿ ನಿನ್ನ ದೇಹ. ನಮ್ಮ ದೇಹ, ನಮ್ಮ ದೇಹಗಳು ನಮ್ಮ ಗೋಚರತೆಗೆ ಬರುವಷ್ಟು ಸ್ಪಷ್ಟವಾಗಿ ಉಪನಿಷತ್ತುಗಳು ಹೇಳುವ ಅಕ್ಷರ, ಬ್ರಹ್ಮ ಇವುಗಳು ಬರುವುದಿಲ್ಲ. ಇದರಲ್ಲಿ ಯಾರಿಗಾರ ಡೌಟ್ ಇದೆಯಾ? ಯಾದಕ್ಕೆ ಈ ರೀತಿ ಯೋಗ ಬೇರೆ ಆಯ್ತು, ಇದು ಬೇರೆ ಆಯ್ತು ಅಂತ? ಯಾರಿಗಾರ ಪ್ರಶ್ನೆ ಇದೆಯಾ? ಇಲ್ಲ ಸರ್. ಓಕೆ. ಹಾಗಾಗಿ ಏನಾಯ್ತು? ಕೃಷ್ಣ
ಅರ್ಜುನನಿಗೆ ಏನನ್ನು ವಿವರಿಸಿದರು, ಅವನು ಯಾರಿಗೆ ಏನನ್ನು ಬೋಧನೆ ಕೊಟ್ಟರು. ಕೃಷ್ಣ ಪರಮಾತ್ಮ ಅಕ್ಷರತೆಯನ್ನು ತೆಗೆದುಕೊಳ್ಳಲಿಲ್ಲ, ಅವನೇ ಸ್ವಯಂ ಅಕ್ಷರ. ನಾವು ಅರ್ಥ ಮಾಡ್ಕೋಬೇಕು, ಅವನೇ ಸ್ವಯಂ ಅಕ್ಷರನು. ಆದರೆ ನಾವುಗಳು ಹಾಗಿಲ್ವೇ, ನಾವು ಹುಲುಮಾನವರು. ಹಾಗಾಗಿ ಅವನು ಅರ್ಥ ಮಾಡ್ಕೊಂಡ ಕೃಷ್ಣ, ತಪಸ್ ಮಾಡಿ ಧ್ಯಾನ ಮಾಡಿ ಸರಿ ಅಕ್ಷರತೆಯನ್ನು ಕಂಡ್ಕೊಳ್ಳಿ, ಉಪನಿಷತ್ತು ಹೇಳುವ ಅಂತಿಮವನ್ನು ಕಂಡ್ಕೊಳ್ಳಿ, ಸರಿಯಪ್ಪ. ಅದು ಎಷ್ಟು ಜನದ ಕೈಲಿ ಆಗುತ್ತೆ? ಕಲ್ಪನೆ, ಪರಿಕಲ್ಪನೆ, ಜ್ಞಾನ, ಚಿತ್ತ, ಬುದ್ಧಿ, ಈ ರೀತಿ ಅಂತಃಕರಣಗಳ ಜೊತೆಗೆಲ್ಲೇ ಅದು ಹೋಗ್ತಾ ಹೋಗುತ್ತಲ್ಲಪ್ಪ. ಅದ್ರ ಬದಲು ವ್ಯಕ್ತಿಯು ಆಗಲೇ ಹೊಂದಿರುವ ಅವನ ದೇಹದ ಪ್ರಕಾರದಲ್ಲಿ ಹೋದರೆ ಅದರಲ್ಲಾಗುವ ಬದಲಾವಣೆಗಳನ್ನು ಅವನು ಸುಲಭವಾಗಿ ಗುರುತಿಸ್ಕೋಬಹುದು, ಸ್ಪಷ್ಟವಾಗಿ ಯಾವ ಕಡೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೋಬಹುದು, ನಾನು ಏನಾಗಿದ್ದೆ ಏನಾಗ್ತಿದ್ದೀನಿ ಅಂತ ತಿಳ್ಕೋಬಹುದು. ಈಗ ರೋಗ ಬಂದಿರುತ್ತೆ, ರೋಗ ಬಂದವನಿಗೆ ಗೊತ್ತು ಅದರ ವೇದನೆ, ಅದು ಹೋದಾಗ ಸಿಗುವ ಆನಂದ ಅವನಿಗೆ ಗೊತ್ತು. ಅಥವಾ ಆರೋಗ್ಯಕರವಾಗಿರೋ ಮನುಷ್ಯ ಅವನಿಗೆ ಅನಾರೋಗ್ಯವಾದಾಗ ಅವನಿಗೆ ಗೊತ್ತು ಅದರ ಬಾಧೆ. ಅದಕ್ಕೆ ನೀವು ಹೇಳ್ಕೊಡ್ಬೇಕೆ, ತಲೆನೋವು ಬಂದರೆ ಮಗುಗೆ ತಲೆನೋವು ಬರ್ತಿದೆ ಅಂತ ಹೇಳ್ಕೊಡ್ಬೇಕೆ? ಯಾರಿಗೂ ದೇಹದಲ್ಲಾಗಿರುವ ಬದಲಾವಣೆಗಳನ್ನು ಹೇಳಿಕೊಡುವುದಕ್ಕೆ ಅವಶ್ಯಕತೆವಿಲ್ಲ. ಯಾಕೇನದು ಮೂಲ ಜ್ಞಾನ. ಏನು ಹೇಳಿ? ನಮ್ಮ ದೇಹ ನಮಗೆ ಮೂಲ ಜ್ಞಾನ. ಹುಟ್ಟಿದ ಕರುವಿಗೆ ತನ್ನ ಹಸಿವಿಗೆ ಹಾಲೆಲ್ಲಿದೆ ಅಂತ ಹೇಳ್ಕೊಡ್ಬೇಕೆ? ತಾಯಿ ಯಾರು ಅಂತ ತೋರಿಸ್ಕೊಡ್ಬೇಕೆ? ಎದ್ದು ನಿಲ್ಲೋದು ಹೇಳ್ಕೊಡ್ಬೇಕೆ? ಹಸಿವಾದಾಗ ನಿನಗೆ ಹಸಿವಾಗ್ತಿದೆ ಅಂತ ಹೇಳ್ಕೊಡ್ಬೇಕೆ? ನೋಡಿ, ಇವೆಲ್ಲ ಮೂಲ ಜ್ಞಾನ ಅಲ್ವೇ? ಆದ್ರೆ ನಮ್ಮ ಮೂಲ ಜ್ಞಾನ ಎಲ್ಲಿದೆ? ಮುಖ್ಯವಾಗಿ ನಮ್ಮ ದೇಹದಲ್ಲಿದೆ. ನಮಗೆ ಯಾವ ಜ್ಞಾನ ಬರುತ್ತೋ, ಯಾವ ವಿದ್ಯೆ ಬರುತ್ತೋ ಬರೋದಿಲ್ವೋ ಗೊತ್ತಿಲ್ಲ, ಆದ್ರೆ ಮೂಲ ಜ್ಞಾನ ಅಂತೂ ಇದ್ದೇ ಇದೆ. ಹಾಗಾಗಿ ಸ್ವಯಂ ಕ್ಷರವಿಲ್ಲದ ಅಕ್ಷರನಾದಂಥ ಪರಮಾತ್ಮನ ಅವತಾರವಾದಂಥ ಭಗವಾನ್ ಶ್ರೀಕೃಷ್ಣ ವೇದವನ್ನ ಹೇಳಲಿಲ್ಲ, ಉಪನಿಷತ್ತುಗಳನ್ನು ಉದ್ಧರಿಸಲಿಲ್ಲ. ಅವನು ದೇಹವನ್ನ ಮುಖ್ಯವಾಗಿ ಕೇಂದ್ರವಾಗಿಟ್ಟುಕೊಂಡು, ಅಂದರೆ ನಮ್ಮ ಮೂಲ ಜ್ಞಾನವನ್ನ ಮುಖ್ಯವಾಗಿಟ್ಟುಕೊಂಡು, ಅದಕ್ಕೆ ದೇಹವನ್ನ ನಮ್ಮ ಸಾಧನ ಸಲಕರಣೆಯಾಗಿ ಮಾಡಿಕೊಂಡು ನಮಗೆಲ್ಲ ಪಾಠ ಮಾಡಿ ಹೋದ. ತಾನು ಆ ದೇಹದಿಂದ ಹೇಗೆ ಸಾಧನೆ ಮಾಡಬಹುದು ಅಂತ ತೋರಿಸಿ ಹೋದ. ಹಾಗಾಗಿ ಅವನು ಯೋಗೇಶ್ವರನಾದ. ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ವೇದದ ಮಂತ್ರಗಳಲ್ಲಿ ಛಂದಸ್ಸು ಎಂಬುದು ಶಕ್ತಿಯಾದರೆ ನಮ್ಮಲ್ಲಿ ರೇತಸ್ಸು ಎನ್ನುವುದೇ ನಮ್ಮ ಶಕ್ತಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತು ಇಲ್ಲಿ ನಿಲ್ಲಿಸಿರ್ತೀನಿ. ಮುಂದಿನ ವಾರ ನಾವು ಮತ್ತೊಂದು ಶ್ಲೋಕ ನೋಡೋಣ, ಅದೇನು ಅಂತ ಹೇಳಿರ್ತೀನಿ. ಅದಶ್ಚಾರ್ಧಂ ಪ್ರಸೃತಾಸ್ತಸ್ಯ ಶಾಖ ಗುಣ ಪ್ರವೃದ್ಧ ವಿಷಯ ಪ್ರವಾಲ ಅದಶ್ಚ ಮೂಲನ್ಯನುಸಂತತಾನಿ ಕರ್ಮಾನುಬಂಧಿನೇ ಮನುಷ್ಯ ಲೋಕೆ. ಇದನ್ನ ಮುಂದಿನ ತರಗತಿಯನ್ನು ನೋಡೋಣ ಅಂತ ಹೇಳ್ತಾ, ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಇವತ್ತು ಮಾಡಿದ ಪಾಠದಲ್ಲಿ. ಸರ್, ಇದೆಲ್ಲ ಅರ್ಥಕೊಂಡ್ರು ಕೂಡ ನಾವು ಕರ್ಮ ಬಂಧನದಿಂದ ಅಂತೂ ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರ್? ಕರ್ಮ ಬಂಧನದಿಂದ ಪಾರಾಗಲು ಕರ್ಮ ವಿಪಾಕ ಮಾಡಿಕೊಳ್ಳಬೇಕು. ಅಂದ್ರೆ ಈಗ ನೀವು ಅಕ್ಕಿ ತರ್ತೀರ, ಅಕ್ಕಿನೇ ತಿನ್ಬಿಡಕ್ಕಾಗಲ್ಲ.
ಅರಗಲ್ಲ. ಅದು ನಾವೇನು ಮಾಡ್ತೀವಿ, ಪಾಕಶಾಸ್ತ್ರದಿಂದ ಅಡುಗೆ ಮಾಡ್ತೀವಿ, ಅನ್ನ ಮಾಡ್ತೀವಿ. ಕರೆಕ್ಟ್ ತಾನೆ? ಅನ್ನ ಮಾಡಿದಾಗ ನಾವು ಅದನ್ನು ತಿಂದು ಅರಗಿಸ್ಕೊಳ್ಲಿಕ್ಕೆ ಸಾಧ್ಯ. ಆ ಥರ ಯಾವುದೇ, ಎಷ್ಟು, ಹೇಗೆ, ಎಲ್ಲಿ, ಯಾವ ಕ್ರಮದಲ್ಲಿ. ಈಗ ಟೀ ಪುಡಿ, ಟೀ ಎಲೆ ತಿಂದ್ಬಿಟ್ಟು ಟೀ ಕುಡ್ದಂಗೆ ಆಗಲ್ಲ. ಉಪ್ಪನ್ನೇ ತಿಂದ್ಬಿಟ್ಟು ಆಹಾರ ಅಂತ ತಗೊಳ್ಳೋಕ್ಕಾಗೋದಿಲ್ಲ. ಆದರೆ ಉಪ್ಪು ಬೇಕು. ಆ ರೀತಿಯಲ್ಲಿ ಇಡೀ ಪ್ರಪಂಚ ನಡೀತಾ ಇರೋದೇ ಋಣ ಮತ್ತು ಕರ್ಮದಲ್ಲಿ. ಆ ಕರ್ಮ ವಿಭಾಗ ಮಾಡಿಕೊಂಡಾಗ, ಅಂದ್ರೆ ಆ ಕರ್ಮದಿಂದ ತಪ್ಪಿಸಿಕೊಳ್ಳಲಿಕ್ಕಾಗುವುದಿಲ್ಲ. ನೀವು ಹೇಳೋದಕ್ಕೆ ಸರಿ. ಆದರೆ ಅದನ್ನ ವಿಶೇಷ ರೀತಿಯಾದ ಪಾಕಶಾಸ್ತ್ರದಿಂದ ಕರ್ಮ ವಿಭಾಗ ಮಾಡಿಕೊಂಡು ಕರ್ಮದ ಬಂಧನದಿಂದ ನಾವು ಆಚೆ ಬರ್ಬೋದು. ಅದು ಮುಂದಿನ ದಿನಗಳಲ್ಲಿ ಯಾವ ಥರ ಒಂದು ತರಗತಿಯಲ್ಲಿ ನಾನು ಅದು ಹೇಗೆ ಏನು ಅಂತ ವಿವರವಾಗಿ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಹೇಳಿ ಸರ್. ಇದೆಲ್ಲ ತಿಳ್ಕೊಳ್ಳೋದ್ರಿಂದ ಅಫ್ಕೋರ್ಸ್ ಎಷ್ಟೋ ಒಂದು ಕರ್ಮಗಳನ್ನ ನಾವು ಪಾಸ್ ಮಾಡಕ್ಕೂ ಆಗತ್ತೆ ಅನ್ಸುತ್ತೆ ಸರ್. ಅಂದ್ರೆ ಪಾಸ್ ಮಾಡೋದು ಅಂತಂದ್ರೆ ಇದನ್ ಮಾಡಬಾರ್ದು, ಇದು ಹಿಂಗೆ, ಆ ವಿವೇಕ ಅಥವಾ ಜ್ಞಾನದಿಂದ ನಾವು ಅದನ್ನ ಏನೋ ಅದನ್ನ ಟಚ್ ಮಾಡದೆ ಮುಂದೆ ಹೋಗ್ಬೋದೇನೋ ಅಂತ ಅನ್ಸುತ್ತೆ ಸರ್. ಹೌದಾ? ಏನನ್ನ ಟಚ್ ಮಾಡ್ದಲೆ ಅಂದ್ರೆ ಸರ್, ಈ ಕರ್ಮ ಈಗ ಏನೋ ಒಂದು ಏನೋ ಮಾಡ್ತಿರ್ತೀವಿ ಅಂದ್ರೆ ಒಂದ್ ತಿಳ್ಕೊಳ್ಳಿ, ಋಣ ಮತ್ತೆ ಕರ್ಮ ಝೀರೋ ಆದ್ರೆ ನಮ್ಮ ಅಸ್ತಿತ್ವವೇ ಇರೋದಿಲ್ಲ. ಅಲ್ಲ ಸರ್, ಅಂದ್ರೆ ಅದು ಸರಿ ಸರ್, ಬಟ್ ಜ್ಞಾನದಿಂದ ಇವನ್ನೆಲ್ಲ ಕಡಿಮೆ ಮಾಡ್ಕೊಂಡು ಬರ್ಬೋದಲ್ವಾ ಸರ್? ಕಡಿಮೆ ಅಲ್ಲ, ನಮಗೆ ತೊಂದರೆ ಕೊಡದಂತಹ ಕರ್ಮದಿಂದ ಬದುಕಬಹುದು. ಓಕೆ ಸರ್, ಅಂದ್ರೆ ಈ ರೀತಿ ಹೇಳಕ್ ಬರ್ಲಿಲ್ಲ, ಬಟ್ ಕರ್ಮವೇ ಇಲ್ಲದೆ ನಮ್ಮ ಅಸ್ತಿತ್ವವೇ ಇಲ್ಲ, ಋಣವೇ ಇಲ್ಲದೆ ಜಾಗವೇ ಇಲ್ಲ. ಕರ್ಮ ಮುಗಿದ ಕ್ಷಣ ನಮ್ಮ ಸಾವು. ಉದಾಹರಣೆಗೆ ಅದಕ್ಕೊಂದು ಕಥೆ ಹೇಳ್ತೀನಿ, ನಡೆದಿದ್ದು. ಶಂಕರಾಚಾರ್ಯರು, ಅವರಿಗೆ 16 ವರ್ಷ ಆಯಸ್ಸು. ಅವ್ರಿಗೆ 16 ವರ್ಷವಾದಾಗ ವ್ಯಾಸರು ಬರ್ತಾರೆ. ಅವರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದಿರ್ತಾರೆ. ಅಷ್ಟೊತ್ತಿಗೆ ಅವರು ಬರ್ತಾರೆ, ಅಲ್ಲಪ್ಪ ಶಂಕರ, ಶಂ ಕರೋತಿ. ಶಂಕರ ಅಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ? ಶಂ ಕರೋತಿ ಇತಿ ಶಂಕರ. ಯಾರು ಶಾಂತಿ ಶುಭವನ್ನ ತಂದು ಕೊಡ್ತಾರೆ ಅವನೇ ಶಂಕರ. ಹೇ ಶಂಕರ, ನೀನೆಲ್ಲ ಮಾಡಿದ್ಯಪ್ಪ, ಆದರೆ ಇನ್ನು ಶಂಕರ ಮಾಡುವ ಕೆಲಸ ಇದೆ. ನಿನಗಿನ್ನೂ 16 ವರ್ಷ ಆಯಸ್ಸು ಕೊಡ್ತೇನೆ. ಅದಕ್ಕೆ ಕರ್ಮ ಏನು ಅಂದರೆ ಮಠಗಳನ್ನು ಸ್ಥಾಪಿಸಿ 32ನೇ ವಯಸ್ಸಿಗೆ ನೀನು ಹೊರಟು ಬಿಡು ಅಂತ ಹೇಳ್ತಾರೆ. ಅವರಿಗೆ ಕರ್ಮ ಕೊಟ್ಟಿದ್ರಿಂದ ಮತ್ತೆ 16 ವರ್ಷ ಅವರಿಗೆ ಸಿಕ್ತು ಶಂಕರಾಚಾರ್ಯರಿಗೆ. ಇಲ್ಲಿದ್ದವರು 16 ವರ್ಷಕ್ಕೆ ಹೋಗ್ಬಿಟ್ರವರು. ಏಕೆಂದ್ರೆ ಅವರು ಜ್ಞಾನಿಗಳು, ಆದರೆ ಕರ್ಮ ಇಟ್ಟಿಲ್ಲ. ಅರ್ಥ ಆಯ್ತಾ ಇವ್ರೆ? ಸರ್, ಅಂದ್ರೆ ನಾವು ಇನ್ನು ಅಂದ್ರೆ ಈಗ ಸಪೋಸ್ ನಮ್ಗೆ ಏನೋ ಸಾಯೋ ಟೈಮ್ ಬಂದ್ರು ನಮ್ಮ ಕರ್ಮಗಳಿಂದ ನಾವು ಇನ್ನು ಅಂದ್ರೆ ನಾವು ಈ ಸಾಧನೆಗಳಿಂದ ನಾವು ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು ಅಂತಾನ ಸರ್? ಕರ್ಮದಿಂದಲೇ ಜನನ, ಕರ್ಮದಿಂದಲೇ ಬದುಕು, ಕರ್ಮದಿಂದಲೇ ಮರಣ, ಕರ್ಮದಿಂದಲೇ ಪುನರ್ಜನ್ಮ, ಎಲ್ಲವೂ ಕರ್ಮಾಧಾರಿತ. ಆದರೆ ಕರ್ಮ ವಿಪಾಕ ಮಾಡಿಕೊಳ್ಳಲೇಬೇಕು. ಕರ್ಮವನ್ನ ಝೀರೋ ಮಾಡ್ಕೊಳ್ಳೋದಲ್ಲ, ಕರ್ಮ ವಿಪಾಕ. ನಾನು ಅದನ್ನೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಕರ್ಮದಿಂದ ಆಚೆ ಬರೋದಲ್ಲ, ಕರ್ಮವನ್ನ ವಿಪಾಕ ಮಾಡಿಕೊಳ್ಳೋದು. ಅಂದ್ರೆ ಇದು ಬ್ಯಾಲೆನ್ಸ್ಡ್ ಆಗಿರೋದು ಅಂತನಾ ಸರ್? ಅದು ಬರಲ್ಲ ಅಲ್ಲ, ನಮ್ಮ ಅನುಕೂಲಕ್ಕೆ. ನಿಮ್ಗೆ ಇದೆಲ್ಲ ಕ್ಲಾಸ್ ಮುಗಿತಾ ಹೋಗ್ತಾ ಹೋಗ್ತಾ ಅರ್ಥ ಆಗ್ತದೆ. ಅದೇ ಕೃಷ್ಣ ಹೇಳಿದಾನೆ, ಅವೆಲ್ಲ ಮುಂದೆ ಬರುತ್ತೆ. ಮತ್ತೆ ಯಾರಿಗಾದ್ರು ಪ್ರಶ್ನೆ ಇದೆಯಾ? ವೇದಗಳಲ್ಲಿ ಛಂದಸ್ ಅನ್ನೋದು ಹೇಗಿದೆ ಮಂತ್ರದಲ್ಲಿ?
ಅದೇ ಥರ ದೇಹದಲ್ಲಿ ರೇತಸ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಂ ಗಣಾನಾತ್ವಾ ಗಣಪತಿ ಕುಂಭವಾಮಹ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಸ್ಸೇದಸಾದನಂ ಓಂ ಮಹಾಗಣಪತಯ ನಮಃ ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವಾ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ ಓಂ ವಾಗ್ದೇವ್ಯೈ ನಮಃ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ